ರೀ ನೀವೇನು ಅನ್ಕೊಲಿಲ್ಲ ಅಂದ್ರೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತ. ಏನು ಹೇಳು. ಅಲ್ಲ ಏನೋ ಹೇಳಬೇಕಾಗಿತ್ತಂದ್ರೆ ಏನಂತ ಹೇಳು. ಏನು ಅನ್ಕೋಲಿ? ಹೇಳೋದನ್ನು ಹೇಳಿದ್ರೆ ನಾನೇನು ಅನ್ಕೋತೇನು? ಹೇಳೋದನ್ನು ಹೇಳು, ನಾನೇನು ಅನ್ಕೋಂಗಿಲ್ಲ. ಯಾವುದ್ರ ಬಗ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದಿ? ಸುಮಾನ್ ಮದುವೆ ಬಗ್ಗೆ ರೀ. ಅದು ನೀವು ಅವತ್ತು ಹೇಳಿದ್ರಲ್ಲ ಸುಮಾಗ ಮದುವೆ ಮಾಡೋದು ಅಂತ ಹೇಳಿ, ಅದಕ್ಕೆ ನಾನು ಅನ್ಕೊನಿ ಮಾಡಿದ್ರಾಯ್ತು ಅಂತ ಹೇಳಿ. ಆದ್ರೆ ನಮ್ಮ ಚಿಕ್ಕಪ್ಪನ ಮಗಗೆ ಕೊಟ್ರೆ ಹೆಂಗಿರ್ತತಿ? ಯಾರ ಸುಪ್ರೀತಗ ಅವ್ನು ಮದುವೆ ಮಾಡ್ಕೊಡ್ಬೇಕಾ? ಹಾಂ, ಅವ್ನು ಹೆಂಗದ ಅನ್ನೋದು ಗೊತ್ತಿದ್ದು ಅವ್ನು ಮದುವೆ ಮಾಡ್ಕೊಡಂತ ಕೇಳಕ್ಕೆ ನಿನಗೇನು ಅನಿಸ್ಬಲ್ತೇನ? ನಿನ್ನ ಮಗಳ ಜೀವನ ನಿನ್ನ ಕೈಯಾರ ಹಾಳು ಮಾಡ್ಬೇಕಂತ ಅನ್ಕೊಂಡಿದ್ದಿ? ಅಯ್ಯೋ ರೀ, ನೀವು ಅವನ್ನ ತಪ್ಪಾಗಿ ತಿಳ್ಕೊಂಡಿರಿ. ಅವನೇನು ಆ ರೀತಿ ಅಲ್ಲ. ನಿಮಗೆ ನಾನು ಸರಿಯಾಗಿ ಹೇಳಿಲ್ಲ. ನೀವು ನೋಡಿದ್ದ ಬೇರೆ, ಅಲ್ಲಿ ಆಗಿದ್ದ ಬೇರೆ. ನಾನು ನಿಮ್ಗೆ ಸರಿಯಾಗಿ ಹೇಳ್ತಾನೆ, ಕೇಳಿಸ್ಕೊರಿ. ಅವತ್ತು ಏನಾಯ್ತಂತಂದ್ರೆ, ಅದು ಅವತ್ತು ಜಗಳ ಆಗಿದ್ದ ಎಲ್ಲ ನನ್ನಿಂದನ. ನಾನು ಅವ್ನಿಗೆ ಹೇಳಿದ್ನಿ, ಅದಕ್ಕಾಗಿ ಹಾಗೆಲ್ಲ ಆಯಿತು. ಇಲ್ಲಾಂದ್ರೆ ಅವನು ಹಂಗೆ ಅಂತಾನಲ್ಲ, ಅವನು ಒಳ್ಳೆಯವನು. ಅವನು ಬೇಕಿದ್ರೆ ನೀವು ಒಂದ್ಸರಿ ಮಾತಾಡಿ ನೋಡಿರಿ, ನಿಮಗೆ ಗೊತ್ತಾಗ್ತೈತಿ. ಇಷ್ಟು ದಿನ ಅದ ಅವಾಗ ನೀವು ನೋಡಿಲ್ಲ ಅವನ ಹೆಂಗದ ಅನ್ನೋದು. ಮತ್ತು ಸುಮ್ಮನೆ ಅಲ್ಲೇ ಇಲ್ಲೇ ಯಾಕೆ ಅವನ ಮನೆ ಹಳೆಯಾಗೆ ಇಲ್ಲೇ ಇಟ್ಕೊಂಡ್ಬಿಟ್ರಾತಂತ ನಂದು. ಯೋಚನೆ ಮಾಡಿರಿ. ಯೋಚನೆ ಮಾಡೋಕೆ ಏನೂ ಇಲ್ಲ. ನನಗೇನು ಅವನು ಇಷ್ಟ ಇಲ್ಲ. ನನ್ನ ಮಗಳಂತೂ ಅವನಿಗೆ ನಾನು ಕೊಡಂಗಿಲ್ಲ. ಕಡ ಮುಡಿಯೋ ಕಡ್ಡಿ ಮುರಿದಂಗೆ ಹೇಳ್ತಾನು ಕೇಳು. ನನ್ನ ಮಗಳನ್ನ ನಾನು ಅವನಿಗೆ ಕೊಡಂಗಿಲ್ಲ. ನಾನು ಒಂದು ಊರಾಗ ಒಂದು ಸಂಬಂಧ ನೋಡೇನು, ಅವ್ನಿಗೆ ಕೊಡಬೇಕು ಅಂತ ಅಂದ್ಕೊಂಡೇನಿ. ಅವ್ರಿಗೆ ಕೊಡ್ತೇನೆ. ಅದು ನಾನು ಅಷ್ಟೇ ಇಷ್ಟಪಟ್ರಲ್ಲ, ಸುಮ್ಮನೂ ಇಷ್ಟಪಡಬೇಕು. ಸುಮ್ಮ ಇಷ್ಟಪಟ್ರೆ ನಾನು ಕೊಡ್ತೇನೆ. ಎಲ್ಲ ಆಳು ಕಾಳು ಆಸ್ತಿ ಅಂತಸ್ತಿ ಎಲ್ಲ ಐತಿ. ಯಾಕೆ ಮಗಳನ್ನ ಮದುವೆ ಮಾಡಿದ್ಮೇಲೆ ಮನ್ಯಾಗ ಇರ್ಬೇಕಂತ ಏನಾರ ಐತಿ? ನೀನು ಮನೆ ಬಿಟ್ಟು ಹೊರಗೆ ಬಂದಿಯಲ್ಲ. ಹಾಂ, ನೀನು ನಿಮ್ಮ ತಂದೆ ತಾಯಿನ ಎಲ್ಲರನ್ನು ಬಿಟ್ಟು ಬಂದಿಲ್ಲ. ಆಮೇಲೆ ಮೊದಲು ಎಲ್ಲರನ್ನೂ ಬಿಟ್ಟು ಬಂದ. ಆಕಿನ ಸರಿಯಾಗಿ ತಾಯಿ ಮನೆಗೆ ಸದ್ಯ ಕಳಿಸೋದಿಲ್ಲ ನೀನು. ಹಾಂ, ಬಂದಾಳ ಇಲ್ಲ ಆಕೆ? ಒಂದು ದಿನ ಹೋದ್ರೆ ಅಷ್ಟು ಉರ್ಕೋತಿರ್ತಿದ್ದಿ. ಆದ್ರೆ ನಿನ್ನ ಮಗಳ ತವ್ರ ಮನ್ಯಾಗ ಇರ್ಬೇಕು ಅನ್ನೋದನ್ನು ಆಸೆ ಪಡ್ತಿದ್ಯಲ್ಲ. ನಿನಗೊಂಥರ ನ್ಯಾಯ, ಎಲ್ಲರಿಗೂ ಒಂಥರ ನ್ಯಾಯನ? ಹಂಗಲ್ಲ ರೀ ನಾ ಹೇಳೋದು. ನಾವು ಬಂದವು ನಿಜ, ನಮ್ಮ ಮದುನೂ ಬಂದಳು ನಿಜ. ಆದರೆ ನಮ್ಮ ಮಗಳು ಇನ್ನೊಬ್ಬರ ಮನೆಗೆ ಹೋಗಿ ಅಲ್ಲಿ ಕಷ್ಟಪಡೋದು ನನಗೆ ಇಷ್ಟ ಆಗವಲ್ತು. ಇಲ್ಲೇ ಆಕಿಗೆ ಇಷ್ಟ ಬಂದಂಗೆ ಇರ್ತಾಳೆ ಅಂತೇಳಿ ನನ್ನ ಆಸೆ. ಮದುನು ಕೇಳಿದ್ರು ಆಕಿನೂ ಹೂನ ಅಂತಾಳೆ. ಮನೆ ಸೊಸೆಯಾಗಿ ಮನೆ ಮಗಳಾಗಿ ಆಕೆ ಇಲ್ಲೇ ಇದ್ದ ಮನೆ ಹಳೆಯನ್ ಕರ್ಕೊಂಬರ್ತಾವ ಅಂದ್ರೆ ಆಕಿನ ಬ್ಯಾಡ ಅಂತ ಏನು? ಆಕೆ ಹ್ಞೂ ಅಂತಾಳೆ. ಆದ್ರೆ ನೀವೇ ಬ್ಯಾಡ ಅನ್ನತ್ತಾರಲ್ಲ. ಈಗಿನ ಕಾಲದಾಗ ಯಾರು ಮನೆ ಹಳೆಯಾಗಿ ಬರ್ತಾರೆ ಹೇಳ್ರಿ? ಆದ್ರೆ ಸುಪ್ರೀತ್ ಆದರೆ ಇಲ್ಲೇ ಇರ್ತಾನೆ. ಹಾಂ, ನಾವು ಏನು ಹೇಳಿದ್ರು ಮಾಡ್ಕೊತ ಆಕಿನ ಚಂದಾಗ ನೋಡ್ಕೊತ ಇರ್ತಾನೆ. ಅದಕ್ಕೆ ನಿಮ್ಗೆ ಹೇಳಿದ್ರಾತಂತ ಬಂದೀನಿ. ಮತ್ತು ನೀವು ನೋಡಿದ್ರೆ ಹಿಂಗೆ ಅನ್ನಕತ್ತೀರಿ. ಯೋಚನೆ ಮಾಡಿರಿ, ಯೋಚನೆ ಮಾಡಿರಿ. ನಮ್ಮ ಕಣ್ಣ ಮುಂದೆ ಆಡಿ ಬೆಳೆದ್ರ ಮಗಳು ಇಲ್ಲೇ ನಮ್ಮ ಮನೆಯಾಗ ಇರ್ತಾ ಅಂದ್ರೆ ನಿಮಗೂ ಖುಷಿ ಅಲ್ಲ. ಅದಕ್ಕಾಗಿ ಯೋಚನೆ ಮಾಡಿರಿ, ಆಮ್ಯಾಗ ನನಗೆ ಹೇಳ್ರಿ. ನೋಡವ, ನಾನು ಮಾತ್ರ ಅವನಿಗೂ ಮಾತ್ರ ಕೊಡಂಗಿಲ್ಲ ಬಿಡ. ಬೇರೆದವ್ರಿಗೆ ಯಾರಿಗಾದ್ರೂ ಕೊಡ್ತಾನೆ ಹೊರತು ಅವನಿಗೆ ಮಾತ್ರ ಕೊಡಂಗಿಲ್ಲ. ಅಲ್ಲ, ಅವ್ನಿಗೇನಾಗೈತಂತ ಒಂದ್ಸರಿ ತಪ್ಪು ಮಾಡಿದಾರ ಒಳ್ಳೆ ತಪ್ಪು ಮಾಡಂಗಿಲ್ಲೇನು? ಅಂದ್ರೆ ನೀವು ಯಾವತ್ತೂ ತಪ್ಪು ಮಾಡೇ ಇಲ್ಲ ಬಿಡ್ರಿ. ತಪ್ಪು ಮಾಡ್ದನ ಇಷ್ಟು ದಿನ ನೀವು ಇಷ್ಟು ವಯಸ್ಸಾಗೈತೆ ನಿಮಗೆ. ಏನಪ್ಪ ತಪ್ಪ ಮಾಡಿಲ್ಲ, ಯಾರಿಗೇನು ಅಂದಾರಲ್ಲ ಬಿಟ್ಟಾರಲ್ಲ, ಯಾರಿಗೇನು ಕೆಟ್ಟದ್ದು ಬಯಸಿಲ್ಲ. ನನಗೆ ಗೊತ್ತಿಲ್ಲೇನು ನಿಮ್ಮದು? ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡ್ಕೊತ ಬಂದೆ ನಾನು. ಹಾಂ, ಇಷ್ಟು ವರ್ಷ ಸಂಸಾರ ಮಾಡ್ಕೊತ ಬಂದ್ರೂ ಮತ್ತು ಹೊಳ್ಳಿ ಏನು ಮಾಡೇ ಇಲ್ಲ ಅನ್ನೋರಂಗೆ ಅದಾರಲ್ಲ. ಹೌದು ಬಿಡು, ಅದು ಮಾಡಿದಾರೆ. ಹೆಂಗೆ ಮಾಡ್ಯಾವಂತಾರೋ? ಮಾಡಿದಾರೆ, ಯಾರು ಮಾಡಿಲ್ಲ ಅಂತಾರೆ. ಈಗ ನಾನು ತಪ್ಪು ಮಾಡಿದ್ದೆ ನಿಮಗೆ ಅದಕ್ಕೆ ಅನ್ಸಕತ್ತಲ್ಲ. ಏನೋ ತಿಳಿದನೋ ತಪ್ಪು ಮಾಡಿದಾನೋ ಏನು? ಈ ಭೂಮಿ ಮ್ಯಾಗ ಯಾರು ತಪ್ಪು ಮಾಡಂಗೇ ಇಲ್ಲ. ನಿಮ್ಮ ಮಗ ತಪ್ಪು ಮಾಡಿಲ್ಲ. ಬೇಡ ಅಂದ್ರೂ ಹೋಗಿ ಮದುವೆ ಅದಕ್ಕೆ ಮದುವೆ ಮಾಡ್ಕೊಂಡು ಬಂದೋ ಇಲ್ಲೋ? ಅವ್ನು ತಪ್ಪಲ್ಲ ಅದ. ನೋಡು, ಹೇಳಿದ್ದನ್ನ ನನಗೆ ಪದೇ ಪದೇ ಹೇಳಕ್ಕೆ ಹೋಗ್ಬೇಡ. ನನ್ನ ಮಗ ಏನೋ ಅಂತ ತಪ್ಪು ಮಾಡಿಲ್ಲ. ಅವ್ನು ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗಿ ಬಂದಾನ. ನನ್ನ ಮಗಳೇನೋ ನಿಮ್ಮ ತಮ್ಮನ ಇಷ್ಟಪಡತ್ತಿಲ್ಲಲ್ಲ ಮದುವೆ ಮಾಡಾಕ. ಹಾಂ, ಇನ್ನು ಇಷ್ಟಪಟ್ಟ ಮಾಡಾಕ. ಅದನ್ನ ಬಿಟ್ಟು ನನ್ನ ಮಗಳೇನೋ ನಿಮ್ಮ ತಮ್ಮನ ಇಷ್ಟಪಟ್ಟಿಲ್ಲ. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ. ಅಲ್ಲ, ಇಷ್ಟಪಟ್ಟರೆ ಮದುವೆ ಮಾಡ್ಬೇಕಂತ ಏನಾರ ಐತಿ? ಹಂಗಾರೆ ನನ್ನ ತಮ್ಮ ಇಷ್ಟಪಟ್ಟ ಅನ್ಕೋರಿ, ಮದುವೆ ಮಾಡಿಸಿದ್ರೆ ಆಯ್ತಲ್ಲ. ನಿನ್ನ ತಮ್ಮ ಒಬ್ಬ ಇಷ್ಟಪಟ್ರೆ ಆಯಿತು. ನನ್ನ ಮಗಳು ಅವನ್ನ ಇಷ್ಟಪಡಬೇಕಲ್ಲ. ನನ್ನ ಮಗಳು ಅವನ್ನ ಇಷ್ಟಪಟ್ಟಿದ್ರೆ ಈಗದ ಅವ್ನ ಕಡಿದ ತಾಳಿ ಕಟ್ಟಿಸ್ತಿದ್ನಿ. ಆದರೆ ನನ್ನ ಮಗಳು ಅವನ್ನ ಮೂಸು ಕೂಡ ನೋಡಂಗಿಲ್ಲ. ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ ನೀನು. ಹಂಗಾದ್ರೆ ನಮ್ಮ ಮಗಳು ಸುಮ್ಮ ಇಷ್ಟಪಟ್ರೆ ಹಂಗಾರೆ ಮದುವೆ ಮಾಡಿಸ್ತಾರೆ. ಹಾಂ, ಸುಮ್ಮ ಇಷ್ಟಪಟ್ರೆ ಮದುವೆ ಮಾಡಿಸ್ತಾನೆ. ಆದ್ರೆ ಆಕೆ ಇಷ್ಟಪಡಲಿಲ್ಲ ಅಂದರೆ ನಾನೇ ಮದುವೆ ಮಾಡಿಸ್ಲಿ. ಆಯ್ತು ತಗೋರಿ, ಸುಮ್ಮನೆ ಒಪ್ಸಕ್ಕೆ ನೋಡ್ತಾನೆ. ಅಕಸ್ಮಾತಾಗಿ ಒಪ್ಕೊಂಡ್ರೆ ಮದುವೆ ಮಾಡಿಸೋನು. ಆಯ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಆಗಲಿ. ಸುಮಾ ಬಾಯಿಲೆ. ಏನಮ್ಮ, ಏನು ಕರೆದಿದ್ದು? ಯಾಕೆ ಇವರಿಬ್ರು ಸಿಟ್ಟಲ್ಲಿದ್ದಾರ? ಏನಾಯ್ತು ಅಮ್ಮ? ಯಾಕಿಬ್ರು ಜಗಳ ಆಡತ್ತೀರಿ? ಸುಮ್ಮನೆ ಇವಾಗ ಯಾಕೆ ಜಗಳ ಆಡ್ತಾ ಇದ್ದೀರಾ? ನನಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ಜಗಳ ಆಡೋದಕ್ಕೆ ಕಾರಣ ಆದರೂ ಬೇಕಲ್ಲ. ಯಾಕಿಲ್ಲ ಮಗಳ, ನಿನ್ನ ಮದುವೆ ಸಲುವಾಗಿ ಯೋಚನೆ ಮಾಡ್ಕೊತ ಸ್ವಲ್ಪ ನಿಮ್ಮಪ್ಪ ಸಿಟ್ಟಾಗಿದ್ದ. ಅದಕ್ಕೆ ನಿನ್ನನ್ನು ಕೇಳೋಣ ಅಂತ ಕರೆದ್ನಿ. ಈಗ ನಾನು ಇನ್ನೊಂದು ಏನೋ ಕೇಳಬೇಕು, ಅದಕ್ಕೆ ನೀನು ಕರೆಕ್ಟಾಗಿ ಉತ್ತರ ಕೊಡು. ಹಾಂ, ಮದುವೆ ಬಗ್ಗೆನಾ?
ಏನು ಕೇಳಬೇಕು ಅಮ್ಮ? ಸರಿ ಕೇಳು. ಮಗಳ ನಿಮ್ಮ ಮಗು ಕೇಳ್ತಾಳು, ಅದು ನಿನಗೆ ಇಷ್ಟ ಇದ್ರೆ ಹ್ಞೂ ಅಂತ ಹೇಳು, ಇಲ್ಲಂದ್ರೆ ಇಲ್ಲ ಅಂತ ಹೇಳು. ಇದಕ್ಕೆ ಯಾರ್ದು ಬಲವಂತ ಇಲ್ಲ ಏನು? ಹೌದಾ, ಸರಿ ಅಪ್ಪ. ಏನಮ್ಮ ಅದು? ನೋಡು ಸುಮ, ನಿನಗೆ ಮದುವೆ ಮಾಡಿಸ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಆದ್ರೆ ನೀನು ನಮ್ಮ ಮನ್ಯಾಗ ಇರ್ತಿದ್ದಿ, ನಮ್ಮ ಮನ್ಯಾಗ ಇಲ್ಲೇ ಇರ್ತಿದ್ದಿ, ನಮ್ಮ ಮನೆ ಅಳಿಯನ್ ಮಾಡಿ ಕರ್ಕೊಂಡು ಬಂದ್ರಾಯ್ತು ಸುಪ್ರೀತನ ಅಂತ ನಾನು ಅನ್ಕೊನಿ, ನಮ್ಮ ತಮ್ಮನ್ನ. ಆದ್ರೆ ನಿಮ್ಮಪ್ಪ ಅದಕ್ಕೆ ಒಪ್ಕೋವಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ದ ಈಗ ನಿನ್ನ ಕರೆದು ಅದ್ರ ಸಂಬಂಧ ನಾವಿಬ್ರು ಜಗಳಾಡ್ತಿದ್ದು. ಅದಕ್ಕೆ ನಿನ್ನ ಕರೆದ ಕೇಳಾಯ್ತು ಅಂತ ಹೇಳಿ ನಿನ್ನ ಕರೆದ್ನಿ. ಅದಕ್ಕೆ ನಿನ್ನನ್ನು ಕರೆದಿದ್ದು. ನೋಡು ಮಗಳ, ಸರಿಯಾಗಿ ಯೋಚನೆ ಮಾಡು. ಸಾಯುವರ್ಗ ನೀನು ಇಲ್ಲೇ ಇರ್ತಿದ್ದಿ, ಸುಪ್ರೀತ ಈ ಮನೆ ಹಳೆಯಾಗಿರ್ತಾನೆ. ನಾನು ಅವನ ಕಡೆಯಿಂದ ಮಾತು ತಗೋತೇನೆ. ಅದು ನಿನಗೆ ಇಷ್ಟ ಇದ್ರೆ ಅವನ್ನ ನೀನು ಹ್ಞೂ ಅಂತಂದ್ರೆ ಮದುವೆ ಮಾಡಿಸ್ತೇವೆ, ಇಲ್ಲ ಅಂತಂದ್ರೆ ಇಲ್ಲ, ನೀನು ಬೇರೆ ಹುಡುಗರು ನೋಡಿ ಯಾರನ್ನಾದ್ರೂ ಒಪ್ಕೋಬೋದು. ಆದ್ರೆ ಇಲ್ಲಿ ಯಾರು ಮನೆ ಹಳೆಯಾಗಿ ಬರಂಗಿಲ್ಲ, ನೆನಪಿಟ್ಕೋ. ಸುಪ್ರೀತನ ಬಿಟ್ಟರೆ ಬೇರೆ ಯಾರೂ ಬರಂಗಿಲ್ಲ. ನೀನು ಇನ್ನೊಬ್ಬರ ಮನೆಗೆ ಹೋಗಲೇಬೇಕಾಗತ್ತೆ. ಅದನ್ನು ಹೇಳಕ್ಕಂತನೇ ಕರೆದು. ನೀನೇನು ಹೇಳ್ತಿ? ನಿಂಗೆ ಸುಪ್ರೀತ ಇಷ್ಟನೋ ಇಲ್ಲೋ? ಆಕಿ ಬಲವಂತವಾಗಿ ಒಪ್ಕೋಬೇಡ ಮಗಳ. ನಿನಗೆ ಇಷ್ಟ ಇದ್ರೆ ಇಷ್ಟ ಆಯ್ತು ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದನ್ನ ಬಿಟ್ಟು ಯಾರ ಅಂಜಿಕೆಗೆ ಯಾರು ಇದಕ್ಕೆ ನೀನು ಹೇಳಕ್ಕೆ ಹೋಗ್ಬೇಡ. ಅಪ್ಪ, ಅದು ಹೆಂಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಮ್ಮ. ನನಗೆ ಯೋಚನೆ ಮಾಡೋಕೆ ಸ್ವಲ್ಪ ಟೈಮ್ ಬೇಕು. ನೀವು ಹಿಂಗೆ ಒಮ್ಗಿಲಿ ಕರೆದ ಹಿಂಗೆ ಒಮ್ಗಿಲಿ ಕೇಳಿಬಿಟ್ರೆ ನಾನು ಏನಂತ ಹೇಳಬೇಕು? ನನಗೆ ಏನು ಹೇಳ್ಬೇಕಂತನೂ ಗೊತ್ತಾಗಲ್ತು ಮೊದಲು. ಅಂತದ್ರಾಗ ಈಗ ನೀವು ಒಮ್ಗಿಲಿ ಕರೆದು ನಾನು ಕೇಳಿಬಿಟ್ರೆ ನಾನು ಏನು ಮಾಡಲಿ? ಏನು ಮಾಡಬೇಕು ಏನೋ ಒಂದು ತಿಳಿದಂಗೆ ಆಗೈತಿ. ಹಂಗೇನಿಲ್ಲ ಮಗಳ, ನಿನಗೆ ಇಷ್ಟ ಇದ್ರೆ ಇಷ್ಟ ಆಯ್ತು ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದಕ್ಕೆ ನೀನು ಅಂಜಕ್ಕೆ ಹೋಗ್ಬೇಡ. ನಿನಗೆ ಇಷ್ಟ ಇದ್ರೆ ನನ್ನ ಇಷ್ಟ ಆಗ್ತಿದ್ರು ಅವ್ನು ಕೊಟ್ಟು ನಿನ್ನ ಮದುವೆ ಮಾಡೋಕೆ ನಾನು ಒಪ್ಕೋತಾನೆ. ಯಾಕಂದ್ರೆ ನೀನು ಇಷ್ಟಪಟ್ಟಿದ್ದೀಯ ಅನ್ನೋ ಒಂದು ಕಾರಣಕ್ಕೆ. ಆದ್ರೆ ನಿನಗೆ ಇಷ್ಟ ಇಲ್ಲ ಅಂತಂದ್ರೂ ಬಲವಂತಾಗಿ ನೀನು ಒಪ್ಕೊಂಡು ಅನ್ನೋದು ಗೊತ್ತಾದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನಾನೇನು ಆಕೆಗೆ ಬಲವಂತ ಮಾಡತ್ತಿಲ್ಲ. ಇಲ್ಲಿ ಮುಂದೆ ಕೇಳತ್ತನಲ್ಲ, ಆಕೆಗೇನು ಒಪ್ಕೊಲೆ ಅಂತ ಅನ್ನಕತ್ತನ? ಇಲ್ಲ, ಆಕೆಗೆ ಸಮಾಧಾನನೇ ಕೇಳತ್ತನ. ನಿನಗೆ ಇಷ್ಟ ಇದ್ರೆ ಹ್ಞೂ ಅಂತೇಳು, ಇದು ಮನೆಯಾಗ ಇರ್ತಿದ್ದಿ, ಇಲ್ಲಾಂದ್ರೆ ಹೇಳು ಬೇರೆ ಮನೆಗೆ ಮದುವೆ ಮಾಡಿ ಕಳಿಸ್ತು ಅಂತ ಹೇಳಕತ್ತನ. ನೀವೇನು ಸುಮ್ಮನೆ ಸಿಟ್ನಾಗ ಬಲವ ಅಂತ ಮಾಡಿದ್ರೆ ನಾನು ಸುಮ್ಮನೆ ಬಿಡಂಗಿಲ್ಲ, ಸುಮ್ಮನೆ ಬಿಡಲ್ಲ ಅಂತ ಯಾಕಂತೀರಿ? ಮತ್ತೆ ಕೇಳೋದನ್ನ ಸರಿಯಾಗಿ ಕೇಳಿಸ್ಕೊರಿ. ಏನು ಹೇಳು ಸುಮ್ಮ, ನಿಂದು ಏನೈತಿ, ನಿನ್ನ ಮನಸ್ಸಿನಾಗ ಏನೈತಿ ಅದನ್ನ ಹೇಳಿ. ನಿಮ್ಮಪ್ಪನ ಮುಂದೆ ನೀನು ಕಡಖಂಡಿತವಾಗಿ ಹೇಳ್ಬಿಡು. ಯಾಕಂದ್ರೆ ಹಿಂದಾಗಡೆ ಮತ್ತೆ ಅಲ್ಲಿ ಹೋದ್ನಿ, ನಾನು ನಿನಗೆ ಅಂಜಿಕೆ ತೋರಿಸಿನಿ, ನಾನು ನಿನ್ನ ಬೈದ್ನಿ, ಅದಕ್ಕೆ ನಿಮ್ಮಪ್ಪ ಬನ್ನಿ ಈ ಥರ ಹೇಳಿದೆ ಅಂತ ಕೇಸ ನಿಮ್ಮಪ್ಪ ಅಂತಾನ. ನಿಮ್ಮಪ್ಪ ನೀನು ಏನು ಮುಂದೆ ನಿಂತ್ಕೊಂಡು ಇಲ್ಲೇ ಹೇಳ್ಬಿಡು. ನಾನಂತೂ ಎರಡು ಮಾತು ಮಾತಾಡಂಗಿಲ್ಲ. ಅಲ್ಲ ಅಪ್ಪ, ಇಷ್ಟು ಜಲ್ದಿ ನನಗೆ ಮದುವೆ ಆಗೋಕ್ಕೆ ಇಷ್ಟನೇ ಇಲ್ಲ. ನಾನು ಇನ್ನೂ ಓದಬೇಕು. ಇವಾಗಾದರೂ ಕಾಲೇಜ್ಗೆ ಹೊಂಟೇನಿ. ಇಷ್ಟು ಜಲ್ದಿ ನಾನು ಮದುವೆ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಇವಾಗ ಫಸ್ಟ್ ಇಯರ್ ಮುಗ್ದೈತಿ. ಈಗ ನಾನು ಅಯ್ಯೋ ಈಗ ಸೆಕೆಂಡ್ ಇಯರು. ಇಷ್ಟು ಜಲ್ದಿ ನನಗೇನು ಮದುವೆ ಬೇಕಾ? ಇವಾಗ ಇನ್ನೂ 18 ವಯಸ್ಸು. ಆದರೆ ಒಂದು ವರ್ಷ ಅಮ್ಮ ಮುಂದೆ ಹಾಕಿದ ಅಂತೇಳಿ 19 ಆಗೈತಿ ಅಷ್ಟೇ. 19 ವರ್ಷಕ್ಕೆ ಮದುವೆ ಆಗ್ಬೇಕಂತ ಏನಾದರೂ ಐತಿ? ಹಳ್ಳಿ ಅಂದಮೇಲೆ ಎಲ್ಲರೂ ಮದುವೆ ಮಾಡಿಕೊಡ್ತಾರೆ. ಆದರೆ ನೀವು ನನಗೆ ಇಷ್ಟು ಬೇಗ ಮದುವೆ ಯಾಕೆ ಮಾಡಿಕೊಡ್ತಾ ಇದ್ದೀರಾ? ನನಗೆ ಇಷ್ಟು ಬೇಗ ಮದುವೆ ಆಗೋಕ್ಕೆ ಇಷ್ಟ ಇಲ್ಲಪ್ಪ. ಇಷ್ಟೇ ನಾನು ಹೇಳೋದು. ಅಕಸ್ಮಾತ್ ನನಗೆ ಮದುವೆ ಆಗೋ ಏನಾರ ಆಸೆ ಇದ್ದರೆ, ಮದುವೆ ಆಗಬೇಕು ಅಂತ ಅನಿಸಿದ್ರೆ ನಿಮಗೆ ನಾನು ಹೇಳ್ತೀನಿ, ಅವಾಗ ನಾನು ಮದುವೆ ಮಾಡಿಸಿ ಅಪ್ಪ. ಅಲ್ಲ ಮಗಳ, ಈಗ ನಿನಗೆ 19 ವಯಸ್ಸು ಕರೆ. ನಾವೇನು ಈಗ ನಿನ್ಗೆ ಮದುವೆ ಮಾಡಂಗಿಲ್ಲ. ಈಗ ಹುಡುಗ ಬಂದು ನೋಡಿ ಹೋದ್ರೆ ಎಂಗೇಜ್ಮೆಂಟ್ ಮಾಡಿಬಿಟ್ರೆ ನೀನು ಓದು ಮುಗಿದ ಮೇಲೆ ಮದುವೆ ಮಾಡಬೇಕು ಅಂತ. ಅಲ್ಲಿವರೆಗೂ ನಾವು ಅವ್ರ ಬಗ್ಗೆ ತಿಳ್ಕೊಬೇಕಲ್ಲ. ಅದಕ್ಕಾಗಿ ಇಲ್ಲ ನಿನ್ಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗಲೇ ನೀನು ಹ್ಞೂ. ಮತ್ತು ಇನ್ನೇನು ಮಾಡೋಣ, ನಾವು ಹೇಳೋದನ್ನ ಹೇಳಾಕತ್ತವು. ಇದ್ರ ಮೇಲೆ ನೀನು ಇಷ್ಟ. ಸರಿ ಅಪ್ಪ, ಥ್ಯಾಂಕ್ ಯು ಅಪ್ಪ. ನಂಗೆ ಇಷ್ಟ ಆದಾಗ ನನಗೆ ಮದುವೆ ಆಗಬೇಕು ಅಂತ ಅನ್ಸಿದಾಗ ಮದುವೆ ಮಾಡ್ತೀರಾ? ನಿನಗೆ ಇಷ್ಟ ಬಂದಾಗ ಮದುವೆ ಮಾಡಕ್ಕೆ, ಮದುವೆ ವಯಸ್ಸು ಮೀರಿ ಹೋದ್ಮೇಲೆ ನೀನು ಮದುವೆ ಮಾಡೋಕ್ಕಾಗತ್ತೇನ? ನೋಡು, ಅದೆಲ್ಲ ನಡೆಯಂಗಿಲ್ಲ. ಮದುವೆ ಅನ್ನೋದನ್ನ ಮಾಡಿ ಮುಗಿಸ್ಬಿಡ್ಬೇಕು. ಆಮೇಲೆ ಓದೋದು ಇದ್ದೇ ಇರ್ತೈತಿ. ಬೇಕಿದ್ರೆ ಅವ್ರು ಓದಿಸಿರೋ ಓದು, ಇಲ್ಲಾಂದ್ರೆ ಮನ್ಯಾಗ ಬಾಂಡೆ ಮುಸುರು ತಿಕ್ಕೊಂತ ಇರೋದು. ನೀನು ಎಷ್ಟು ಕಲಿತ್ರೇನು? ನೀನು ನೌಕರಿ ಮಾಡಕ್ಕೆ ಕಲಿಸ್ತಾರೇನು? ನೀನು ಎಷ್ಟು ಕಲಿ, ಏನಾದರೂ ಕಲಿ. ನೀನು ಮತ್ತು ಹೊಳ್ಳಿ ಅಡುಗೆ ಮನ್ಯಾಗ ಮುಸುರಿನ ತಿಕ್ಕಬೇಕು, ಅಡುಗೆನೇ ಮಾಡಬೇಕು, ಎಲ್ಲನೂ ಮನೆ ಕೆಲಸನೇ ಮಾಡಬೇಕು, ಹುಡುಗರು ಮುಗುಳಿ ತೊಳಿಲೇಬೇಕು. ನೀನಕ್ಕೆ ಎಷ್ಟು ಬಿಡುವ ಈಗ ಗೌರ್ಮೆಂಟ್ ನೌಕರಿ ಬರ್ತದಂತೆ ಅಂತಾರಂತಂದ್ರೆ ನೀನು ಬಿಡ್ತಾರಂದಿ? ನಿನ್ನ ಯಾರು ಕೆಲ್ಸಕ್ಕೆ ಕಳ್ಸಂಗಿಲ್ಲ. ಮನ್ಯಾಗಿನ ಕೆಲಸ ಬಿಟ್ಟ ನಿನ್ನ ಕೆಲ್ಸಕ್ಕೆ ಕಳಿಸ್ತಾರಂತ ಅನ್ನೋದು ಸುಳ್ಳು. ಅದು ಕನಸೆ ಮಾತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರೆ ಅಂತ ಅಂದ್ಕೊಂಡಿನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ವ್ಯೂಸ್ ತುಂಬಾ ಕಡಿಮೆ ಬರ್ತಾ ಇದೆ. ವ್ಯೂಸ್ ಇನ್ನೂ ಸ್ವಲ್ಪ ಜಾಸ್ತಿ ಬರೋ ಥರ ಆಗಲಿ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ. ಇವತ್ತಿನ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.